ಮೈಸೂರ್ಗೆ? ಹಾ ಮಾವ, ತನ್ಮಯಿ ಹೋಗ್ಬೇಕು ಅಂತ ತುಂಬಾನೇ ಹಠ ಮಾಡ್ದ, ಅದಕ್ಕೆ ಆದಿಯವ್ರು ಕರ್ಕೊಂಡು ಹೋದ್ರು. ಅಲ್ಲ, ಅವ್ರು ಹೋಗ್ತಾರೆ ಅಂದ ತಕ್ಷಣ ನೀನ್ ಕಳ್ಸ್ಕೊಟ್ಬಿಟ್ಯಾ? ಬೇಡ ಅಂತ ಹೇಳ್ಬೇಕು ತಾನೆ. ಎಲ್ಲೋದವನು? ನಾನು ಹೇಳಿದ ಕೆಲಸ ಏನಾಯ್ತು? ಆಗಿದೆ ಅಣ್ಣ. ಎಲ್ಲಿದ್ದಾನ ಅವನು? ಆ ರೂಮಲ್ಲಿ ಕೂಡ ಹಾಕಿದ್ದೀನಿ ಅಣ್ಣ, ಪ್ರಜ್ಞೆ ಬಂದಿಲ್ಲ ಇನ್ನು. ನೋಡು, ಈ ಕೆಲ್ಸದಲ್ಲಿ ಯಾವುದೇ ಮಿಸ್ಟೇಕ್ ಆಗ್ಬಾರ್ದು, ಆದ್ರೆ ನಮ್ಗೆ ಸಮಸ್ಯೆ. ಆಗ್ಲೇ ಒಂದ್ ಸಮಸ್ಯೆ ಆಗ್ಬಿಟ್ಟಿದಣ್ಣ. ಏನು ಸಮಸ್ಯೆ ಆಗಿದೆ? ಏನ್ ಸಮಸ್ಯೆ? ನಿನ್ನ ನಂಬಿ ಕೆಲಸ ಮಾಡೋ ಅಂತ ಹೇಳ್ದೆ, ಅದನ್ನು ಹಾಳು ಮಾಡ್ಬಿಟ್ಟಿಯಲ್ಲೋ. ಹೇಳು, ಏನ್ ಮಾಡ್ದೆ ಹೇಳು. ಅಣ್ಣ, ಆ ಬಿಸ್ನೆಸ್ ಮ್ಯಾನ್ ಜೊತೆ ಇನ್ನೊಬ್ಬನ ಎತ್ತಾಕೊಂಡ್ ಬಂದಿದ್ವಿ. ಅವ್ನು ಎಲ್ಲಿ ಕಾಣಿಸ್ತಾ ಇಲ್ಲ ಅಣ್ಣ, ಎಲ್ಲೋ ಮಿಸ್ ಆಗವನ. ಎಲ್ಲೆಲ್ಲ ಏನ್ ಹುಡುಕ್ತಿದ್ದೀರಾ? ನಾನು ಇಲ್ಲೇ ಇದ್ದೀನಿ. ಅಣ್ಣ ಇಲ್ಲೇ ಇದ್ದಾನೆ ನೋಡೋಣ. ನನ್ನ ಹತ್ರ ಬರ್ಬೇಡಿ, ನಂಗ್ ಬಾಕ್ಸಿಂಗ್ ಗೊತ್ತು. ಒಂದೇ ಒಂದ್ ಪಂಚ್ ಸಾಕು. ಏಯ್, ನಿನ್ನೆ ಮೊನ್ನೆ ಬಿದ್ದಿರೋ ಮಳೆಗೆ ಉಟ್ಕೊಂಡ್ರ ಸಸಿ ನೀನು ನಮ್ಮನೆ ಪಂಚ್ ಮಾಡ್ತೀಯ? ಬಾರೋ ಬಾರೋ, ಕೊಡು. ನಾನ್ ಯಾರನ್ನೋ ಎತ್ತಾಕೊಂಬನ್ನಿ ಅಂದ್ರೆ ಇವ್ನ್ ಯಾರನ್ನೋ ಬೇರೆ ಎತ್ತಾಕೊಂಬಂದಿದ್ರಲ್ಲೋ. ಅಣ್ಣ, ಆ ಬಿಸ್ನೆಸ್ ಮ್ಯಾನ್ ಎತ್ತಾಕೊಂಡ್ ಬರ್ಬೇಕಾದ್ರೆ ಹುಡುಗ ನೋಡ್ಬಿಟ್ಟ ಅಣ್ಣ. ಆ ಬಿಸ್ನೆಸ್ ಮ್ಯಾನ್ಗೆ ಈ ಹುಡುಗ ಪರಿಚಯ ಇದ್ದಾನ ಅಣ್ಣ. ಬಿಡ್ರು. ನಮ್ ಟಾರ್ಗೆಟ್ ಬಿಸ್ನೆಸ್ ಮ್ಯಾನ್ ಆಗಿದ್ದಣ್ಣ, ಆದ್ರೆ ಈ ಚೋಟು ಬಂದು ಸಿಗಾಕೊಂಬಿಟ್ಟ ಅಣ್ಣ. ಅಲ್ಲ, ಗಾಡಿ ನಿಲ್ಸಿದ್ರೆ ಏನ್ ಗಾಡಿ ಸೌದೋಗ್ತಾ ಇತ್ತಾ? ಹೈ, ಇಷ್ಟ ದಿನ ನನ್ನ ಕಾರಲ್ಲಿ ಆರಾಮಾಗಿ AC ಹಾಕೊಂಡು ನನಗೆ ಬೇಕಾಗಿರೋ ಸಾಂಗ್ಸ್ ಹಾಕೊಂಡು ಜುಮ್ ಅಂತ ಹೋಗ್ತಾ ಇದ್ದೆ. ಈಗ ನಟರಾಜ ಸರ್ವಿಸ್. ಆದ್ರೂ ಈ ಡ್ರಾಪ್ ಕೇಳೋದ್ರಲ್ಲಿ ಏನೋ ಒಂಥರ ಮಜಾ ಇದೆ. ಕೆಲವ್ರು ನಿಲ್ಸಲ್ಲ, ಕೆಲವ್ರು ನಿಲ್ಸ್ತಾರೆ. ಅವ್ರು ನಿಲ್ಸಿದಾಗ ಅವ್ರ ಜೊತೆ ಹೋಗೋದು ಒಂಥರ ಖುಷಿ ಕೊಡುತ್ತೆ. ಲೋ, ನಾವು ಹುಡುಕ್ತಿರೋ ವ್ಯಕ್ತಿ ಅವನೇ ತಾನೆ? ಯಾರಿಗೋ ಲಿಫ್ಟ್ ಬೇರೆ ಕೇಳ್ತಾವನೆ. ಯಾವಾಗನು ಬೇಟೆನ ನಾವು ಹುಡ್ಕೊಂಡು ಹೋದ್ರೆ ಇವಾಗ ಬೇಟೆನೆ ನಮ್ಮನ್ನ ಹುಡ್ಕೊಂಡ್ ಬಂದಿದೆ. ಕೇಳೋ ಚಾನ್ಸ್ ಬಿಡಬಾರ್ದು. ಹತ್ರ ಆದಿ ಅಂಕಲ್, ನನ್ ಕೂಗೋದ್ರು ಕೇಳಿಸ್ತಿಲ್ವಾ? ಆದಿ ಅಂಕಲ್. ಅಣ್ಣ, ಏನಣ್ಣ ನೀವಿಲ್ಲಿ? ನಾನ್ ನಿಮ್ಗೆ ಗೊತ್ತಾ? ಹ್ಞೂ ಅಣ್ಣ, ಇದು ನೀವೇ ತಾನೇ? ಹಾ, ನಾನೇ. ನನ್ ಫೋಟೋ ನಿಮ್ ಹತ್ರ ಹೇಗೆ ಬಂತು? ನನ್ ಫೋಟೋ ನನ್ಗೆ ಯಾಕೆ ತೋರಿಸ್ತಾ ಇದ್ದೀರಾ? ಅಯ್ಯೋ, ಮಾತಾಡೋ ಟೈಮ್ ಇಲ್ಲ. ಯಾರ ನೀವು? ಆದಿ ಅಂಕಲ್. ಯಾವ್ದೋ ಹುಡುಗ ನೋಡ್ಬಿಟ್ಟ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾಗತ್ತೆ? ನಡ್ರೋ ನಡ್ರೋ ನಡ್ರೋ, ಯಾರ ನೀವು? ಯಾರ ನೀವು? ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ತನ್ಮಯ್ ನಿಮ್ ಮನೆಗ್ ಬಂದಿದ್ದಾನ? ಸರಿ. ಏನಂತೆ? ಅಜ್ಜಿ, ಅವ್ರಿಗೂ ಗೊತ್ತಿಲ್ವಂತೆ. ಆಲ್ಮೋಸ್ಟ್ ನನ್ನ ಕ್ಲಾಸ್ಮೇಟ್ಸ್ ಎಲ್ರಿಗೂ ಫೋನ್ ಮಾಡಿ ಕೇಳಾಯ್ತು, ಎಲ್ರೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ.
ನಾನು ಅವತ್ತೇ ಪಡ್ಕೊಂಡೆ ಈ ಬಾಕ್ಸಿಂಗು ಮಣ್ಣು ಮಸಿ ಏನು ಬೇಡ ಅಂತ. ನೀವೆಲ್ಲ ಎಲ್ಲಿ ಕೇಳ್ತೀರ ನನ್ನ ಮಾತನ್ನ? ಈಗ ನೋಡಿ, ಅನ್ಭವಿಸಿ. ಯಾವಾಗ್ಲೂ ನಂದೇ ಸರಿ ಅಂತಂದ್ರೆ ಹೀಗೆ ಆಗೋದು. ಅಲ್ಲ ಸುನಂದ, ಬಾರ್ಸಿಂಗ್ ಇಂದ ಈಗ ಏನಾಯ್ತು ಅಂತ ಇಷ್ಟೊಂದು ಕೂಗಾಡ್ತಿದ್ದೀರಾ ನೀವು? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತೀನಿ. ಸಂಬಂಧ ಇದೆ. ಅದನ್ನ ಕಲಿಯೋವರೆಗೂ ಶಿಸ್ತಲ್ಲಿದ್ದ ನಮ್ಮ ಹುಡ್ಗ. ಈಗ ನೋಡಿ, ಅದನ್ನ ಕಲ್ತಾದ್ಮೇಲೆ ಹೊಡಿ ಬಡಿ ಅಂತ ಶುರು ಮಾಡ್ಕೊಂಡಿದ್ದಾನೆ. ಸುನಂದ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನಿಮಗೆ ಗೊತ್ತಾಗಲ್ಲ, ಯಾವ್ದೋ ವಿಷಯನ ಯಾವ್ದಕ್ಕೋ ಹೋಲಿಕೆ ಮಾಡ್ತಿದ್ದೀರಾ. ಅಂದ್ರೆ ನಿಮ್ಗೆಲ್ಲ ಗೊತ್ತಾಗತ್ತೆ ಅಂತನಾ? ಈ ಮನೆಯಲ್ಲಿ ನೀವೊಬ್ರೇ ಬುದ್ಧಿವಂತರು, ನಾವೆಲ್ಲ ದಡ್ರು ಅಲ್ವಾ? ನಾ ಹಂಗ್ ಹೇಳಿಲ್ಲ ಸುನಂದ. ಕುಸುಮ, ಈಗ ಈ ಜಗಳ ಎಲ್ಲ ಬೇಕಾ? ಜಗಳ ಆಡೋದು ಮುಖ್ಯನ ಈಗ? ಅಲ್ಲ ತಾನೆ? ಮೊದಲು ಆಗ್ಬೇಕಾಗಿರೋ ಕೆಲಸ ಏನೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಈಗ. ಏನ್ ಹೇಳ್ತಿದ್ದೀರ ಅದಕ್ಕೆ? ತನ್ಮಯ್ ಕೂಡನಾ? ನಂಗಂತೂ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ಕಿಶನ್. ಅದಕ್ಕೆ ಒಂದ್ಸಲ ಮಾವನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಪ್ಲೀಸ್ ಅದಕ್ಕೆ ಅದೊಂದು ಮಾತ್ರ ಮಾಡ್ಬೇಡಿ. ಅಪ್ಪಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ತುಂಬಾನೇ ಬೇಜಾರು ಮಾಡ್ಕೋತಾರೆ. ಪೂಜೆನೂ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೆ ಪ್ಲೀಸ್ ಅದಕ್ಕೆ ದಯವಿಟ್ಟು ನನ್ನ ನಂಬಿ. ಅಲ್ಲ ಕಣೋ ಕಿಶನ್, ನೀವೇನು ಮಾತಾಡಬೇಡಿ ಅದಕ್ಕೆ. ಅಲ್ಲ ಕಣೋ, ನಂಬಿ. ಏನ್ ಭಾಗ್ಯ, ಇಷ್ಟೊತ್ತಿನಲ್ಲಿ ಬಂದಿದ್ದೀಯಾ? ಎಲ್ಲ ಓಕೆನಾ? ಅದು ಆದಿಯವರು ಮತ್ತೆ ತನ್ಮಯ್ ಬಗ್ಗೆ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಬಂದೆ. ಏನಾಯ್ತು ಭಾಗ್ಯ? ಎಲ್ಲ ಓಕೆ ತಾನೆ? ಮಗ, ಅದು ಆದಿಯವರು ಮತ್ತೆ ತನ್ಮಯ್ ಬಾಕ್ಸಿಂಗ್ ಕಾಂಪಿಟೇಷನ್ ಅಂತ ಮೈಸೂರ್ಗೆ ಹೋಗಿದ್ದಾರೆ. ಮೈಸೂರ್ಗೆ? ಹಾ ಮಾವ, ತನ್ಮಯ್ ಹೋಗ್ಬೇಕು ಅಂತ ತುಂಬಾನೇ ಹಠ ಮಾಡ್ದ. ಅದಕ್ಕೆ ಆದಿಯವ್ರು ಕರ್ಕೊಂಡು ಹೋದ್ರು. ಅಲ್ಲ, ಅವ್ರು ಹೋಗ್ತಾರೆ ಅಂದ ತಕ್ಷಣ ನೀನ್ ಕಳ್ಸ್ಕೊಟ್ಬಿಟ್ಯಾ? ಬೇಡ ಅಂತ ಹೇಳ್ಬೇಕು ತಾನೆ? ಆದಿ ಅಷ್ಟು ದೊಡ್ಡ ಬಿಸ್ನೆಸ್ ಮೆನ್, ಅವನ್ಗೆ ತುಂಬಾ ಕೆಲ್ಸ ಇರುತ್ತೆ. ಅದೆಲ್ಲ ಗೊತ್ತಿದ್ದು ಕಳ್ಸಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ಮೀನಾಕ್ಷಿ, ನಾನ್ ನಿನ್ ಒಳಗಡೆನೆ ಹೇಳ್ದೆ ತಾನೆ ಅವನ್ ಸಂತೋಷವೇ ನನ್ ಸಂತೋಷ ಅಂತ. ಹಾಗಲ್ಲಣ್ಣ, ಆದಿ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಊರೂರ್ ಸುತ್ತೋದು ಎಷ್ಟ್ ಸರಿ ಹೇಳು? ಮೀನಾಕ್ಷಿ, ಸ್ವಲ್ಪ ಸುಮ್ನಿರು, ಎಲ್ಲ ಸರಿ ಹೋಗ್ಬಿಡುತ್ತೆ. ಅಲ್ಲಿವರೆಗೂ ಸುಮ್ನಿದ್ ಬಿಡು. ಅಲ್ಲಮ್ಮ, ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ನೀನು. ಇಲ್ಲ ಮಾವ, ಅದು ನನ್ಗೆ ಇಲ್ಲೇ ಪಕ್ಕದಲ್ಲೇ ಒಂದು ಆರ್ಡರ್ ಕೊಡೋದಿತ್ತು, ಕೊಟ್ಟು ಹೋಗೋಣ ಅಂತ ಬಂದಿದ್ದೆ. ಫೋನ್ ಮಾಡಿ ಹೇಳಿದ್ರೆ ನೀವು ಗಾಬರಿ ಆಗ್ತೀರಾ ಅಂತ ಹಾಗೆ ಹೇಳಿ ಹೋಗೋಣ ಅಂತ ಬಂದೆ. ಓ ಸರಿಮ್ಮ, ಒಳ್ಳೇದಾಯ್ತು. ಏಯ್, ನೀನೇನೋ ಮಾಡ್ತಿದ್ಯಾ ಇಲ್ಲಿ? ನಾನು ಅವತ್ತೇ ನಮ್ಮ ಮನೆ ಹೊಸಲು ತುಳಿಬೇಡ ಅಂತ ಹೇಳಿದ್ದಾನೆ. ನಾನೇ ನಿಮ್ ಮನೆ ಹೊಸಲು ಇನ್ನೂ ತುಳ್ದಿಲ್ವಲ್ಲ, ಇನ್ನೂ ಹೊರಗಡೆನೆ ಇದ್ದೀನಿ. ಏಯ್, ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ. ಯಾಕೆ ಬಂದೆ ಬಗಳ? ಏ ಎಮ್ಮೆ, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ? ಯಾಕೆ ಅಂತ ಹೇಳು. ಅಲ್ಲ, ನೀವ್ ಯಾಕೆ ಬಂದ್ರಿ ಅಂತ ನನಗೇನ್ ಗೊತ್ತು? ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟು ನಾನು ಯಾಕೆ ಬಂದೆ ಹೇಳು ಅಂತ ಹೇಳಿದ್ರೆ ನಾನೇನಂತ ಹೇಳಿ ತಾಂಡವ ಅವ್ರೆ? ಭಾಗ್ಯ,
ನಾಟಕ ಮಾಡ್ಬೇಡ. ಸರಿ, ಹಾಳಾಗೋಗಿ ನೇರವಾಗಿ ವಿಷಯಕ್ಕೆ ಬರ್ತೀನಿ. ತನ್ಮಯಲ್ಲಿ ನಿನ್ನೆ ಕೇಳ್ತಾ ಇರೋದು, ತನ್ಮಯ್ ಎಲ್ಲೇ? ಅವನ್ ಮೈಸೂರಿಗೆ ಹೋಗಿದ್ದಾನೆ, ಆದಿ ಅವ್ರ ಜೊತೆ ಬಾಕ್ಸಿಂಗ್ ಕಾಂಪಿಟೇಷನ್ ಇದೆ. ಸುಳ್ಳು ಸುಳ್ಳು ಹೇಳ್ತಿದ್ಯಾ? ನೋಡ್ ಭಾಗ್ಯ, ನಿನ್ ಸುಳ್ಳು ಇವ್ರ ಮುಂದೆ ಎಲ್ಲ ನಡಿಬೋದು, ನನ್ ಮುಂದೆ ಅಲ್ಲ. ಮರ್ಯಾದೆಯಿಂದ ನನ್ ಮಗ ಎಲ್ಲಿದ್ದಾನೆ ಅಂತ ಹೇಳು. ನಾನು ಸುಮ್ಮನೆ ಇದ್ರೆ ಇವನು ಎಲ್ಲನೂ ಹಾಳು ಮಾಡಾಕ್ತಾನೆ. ಭಾಗ್ಯ, ಏನ್ ನಡೀತಾ ಇದೆ ಇಲ್ಲಿ? ನೀನ್ ನೋಡಿದ್ರೆ ನನ್ನ ಮಗ ಮೈಸೂರಿಗೆ ಹೋಗಿದ್ದಾನೆ ಅಂತಿದ್ಯಾ, ಅವನ್ ನೋಡಿದ್ರೆ ನನ್ನ ಮಗ ಎಲ್ಲಿ ನಿಂತಿದ್ದಾನೆ? ಇಲ್ಲಿ ಏನ್ ಆಗ್ತಿದೆ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲಮ್ಮ. ಅದು ಅಲ್ಲದೆ ಪೊಲೀಸ್ನವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ಅಪ್ಪ, ಏನಪ್ಪ ನೀವು? ಇವನ್ ಎಂತವನಂತ ಗೊತ್ತು ತಾನೆ? ಇವನ್ ಹೇಳೋ ಮಾತಿಗೆ ಭಾಗ್ಯಕ್ಕೆ ಮೇಲೆ ಡೌಟ್ ಪಡ್ತಾ ಇದ್ದೀರಾ ನೀವು? ನೋಡಿ, ಬೇಕು ಅಂತಾನೆ ಕಿರಿಕ್ ಮಾಡಕ್ ಬಂದಿರ್ತಾನೆ ನೀವು. ಏಯ್ ಕಿಶನ್, ಏನು ನಾನ್ ಕಿರಿಕ್ ಮಾಡ್ತಿದ್ದೀನಾ? ನಿನ್ ತಲೆ ಸರಿಯಾಗಿದೆ ತಾನೆ? ನಿಮ್ ಮತ್ಗೆ ಇದ್ದಾಳಲ್ಲ, ತನ್ಮಯ್ ಕಾಣಿಸ್ತಿಲ್ಲ ಅಂತ ರೋಡ್ ನಲ್ಲೆಲ್ಲ ಹುಡುಕ್ತಾ ಇದ್ಲು. ಅದಕ್ಕೆ ಹೋಗ್ಬಿಟ್ಟು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟೆ. ನನ್ ಮಗನ್ನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಇವಳಿಗೆ ಹೇಳಿದ್ದೆ. ಅದಕ್ಕೆ ನಿಮ್ ಹತ್ರ ಹೆಲ್ಪ್ ಕೇಳ್ಬೇಕು ಅಂತ ಇಲ್ಲಿಗೆ ಓಡ್ ಬಂದಿದ್ದಾಳೆ. ಒಬ್ರನ್ನ ಹಿಡ್ಕೋತಾಳೆ, ತನ್ನನ್ ತಾನು ಡಿಫೆಂಡ್ ಮಾಡ್ಕೊಳ್ಳೋದಿಕ್ಕೆ. ಏಯ್ ಹುಚ್ಚಬಾಯಿ, ಇವನು ಸರಿ ಇಲ್ಲ. ಈಗಾಗಲೇ ತುಂಬಾ ತೊಂದರೆ ಕೊಟ್ಟಿದ್ದಾನೆ. ಇವನ್ನ ಕರ್ಕೊಂಡು ಹೋಗಿ, ಬೇಕು ಅಂದ್ರೆ ಕಮಿಷನರ್ ಹತ್ರನೇ ಮಾತಾಡ್ತೀನಿ. ಅಯ್ಯೋ ಬೇಡ ಸರ್, ನಿಮ್ಮನೆ ಅಂತ ಗೊತ್ತಿದೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಗೊತ್ತು ಸರ್, ನಿಮ್ಮನೆಯವರು ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ. ಥ್ಯಾಂಕ್ ಯು ಸರ್. ನೋಡಿ, ಯಾರನ್ನು ಬಿಟ್ರು ಇವನು ಮಾತ್ರ ಸುಮ್ಮನೆ ಬಿಡಬೇಡಿ. ಇವಳ ಜೀವನದಲ್ಲಿ ಇವನಿಂದ ಇವಳ ನೆಮ್ಮದಿನೇ ಹಾಳಾಗಿದೆ. ಬೇಕಾದ್ರೆ ಅವನು ಮಾಡಿರೋ ತಪ್ಪಿಗೆಲ್ಲ ನಾನು ಸಾಕ್ಷಿ ಹೇಳ್ತೀನಿ. ಕೇಸ್ ಹಾಕಿ. ಸರಿ ಸರ್. ಅಲ್ಲ ಸರ್, ಏನ್ ಸರಿ? ಹಲೋ, ನನ್ ಕೇಸ್ನ ಎನ್ಕ್ವೈರಿ ಮಾಡೋದ್ ಬಿಟ್ಟು ಡೀಲಿಂಗ್ ಬಂದ್ಬಿಟ್ರಾ? ಎಷ್ಟ್ ಕೊಡ್ತಾರಂತೆ ದೊಡ್ಡ ಮನುಷ್ಯ? ಏಯ್, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಮಾತ್ಬೇಡ, ಹತ್ತೋ ಕಾರು. ಅಲ್ಲ ರೀ, ನಾನ್ ಹೇಳ್ತಿರೋದ್ ಕೇಸ್ಗೆ ಮಾತಾಡಿದ್ರೆ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗತ್ತೆ.